ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ವಾಗ್ಮಿ ಕಾಮರ್ಸ್ ಕ್ಲಾಸಸ್. ನಾನು ನಿಮ್ಮ ಪವನ್ ಸರ್. ಇಂದು ನಮ್ಮ ಚರ್ಚೆಯ ವಿಷಯ ಬಿಕಾಮ್ 3ನೇ ಸೆಮಿಸ್ಟರ್ನ ಕಮರ್ಷಿಯಲ್ ಅರ್ಥಮೆಟಿಕ್ಸ್ ಸಬ್ಜೆಕ್ಟ್ನ ಹೊಸ ಚಾಪ್ಟರ್ ಡಿಸ್ಕೌಂಟ್ ಅಂಡ್ ಕಮಿಷನ್. ಡಿಸ್ಕೌಂಟ್ ಅಂಡ್ ಕಮಿಷನ್ ಅನ್ನೋ ಚಾಪ್ಟರ್ ಇದೆ. ಈ ಚಾಪ್ಟರ್ನೊಳಗ ಒಂದು 5 ಮಾರ್ಕ್ಸ್ ಅಥವಾ 7 ಮಾರ್ಕ್ಸ್, 2 ಮಾರ್ಕ್ಸ್, 2 5 ಮಾರ್ಕ್ಸ್ ಆರ್ 7 ಮಾರ್ಕ್ಸ್ ಕವರ್ ಆಗುವಂತ ಕವರ್ ಆಗ್ತೈತ್ರಿ. ಬ್ಲಾಗ್ 2 ಮಾರ್ಕ್ಸ್ 2 ಬರ್ಬೋದು, 5 ಮಾರ್ಕ್ಸ್ ಒಂದು ಅಥವಾ 7 ಮಾರ್ಕ್ಸ್ ಒಂದು ಬರುವಂತ ಚಾನ್ಸಸ್ ಇದೆ ಈ ಚಾಪ್ಟರ್ ನಾಗ. ಓಕೆ, ಡಿಸ್ಕೌಂಟ್ ಅಂಡ್ ಕಮಿಷನ್. ಓಕೆ, ಡಿಸ್ಕೌಂಟ್ ಅಂದ್ರೆ ಏನು? ಮೀನಿಂಗ್ ಆಫ್ ಡಿಸ್ಕೌಂಟ್. ಸೊ ಡಿಸ್ಕೌಂಟ್ ನಾವ್ ಎಲ್ಲೆಲ್ಲಿ ನೋಡ್ಬೋದ್ರಿ? ನಾವ್ ಏನಾದ್ರೂ ವಸ್ತುಗಳನ್ನ ಪರ್ಚೇಸ್ ಮಾಡುವಾಗ, ಸೇಲ್ ಮಾಡುವಾಗ ಡಿಸ್ಕೌಂಟ್ ಅನ್ನ ನೋಡ್ತೇವ್ರಿ. ಓಕೆ, ಇಲ್ಲಿ ಡಿಸ್ಕೌಂಟ್ ಅಂದ್ರ ಮೀನಿಂಗ್ ನೋಡ್ರಿ, ಇಟ್ ಈಸ್ ಅ ರಿಡಕ್ಷನ್. ಇಟ್ ಈಸ್ ಅ ರಿಡಕ್ಷನ್. ರಿಡಕ್ಷನ್ ಅಂದ್ರೆ ಏನ್ರಿ? ವ್ಯಾಲ್ಯೂ ಒಳಗ ಕಡಿಮೆ ಆಗೋದು. ಓಕೆ, ರಿಡಕ್ಷನ್ ಆರ್ ಅಲವೆನ್ಸಸ್. ಅಲವೆನ್ಸಸ್ ಅಂದ್ರೆ ಅದು ಒಂದು ಗಿವನ್, ಏನಾದ್ರೂ ಯಾರು ಸೇಲ್ ಮಾಡ್ತಾರಲ್ಲ, ಪರ್ಚೇಸ್ ಮಾಡುವಂತ ವ್ಯಕ್ತಿಗೆ ಕೊಡುವಂತ ಒಂದು ಎಕ್ಸ್ಟ್ರಾ ಬೋನಸ್ ಅಥವಾ ಎಕ್ಸ್ಟ್ರಾ ಅಲವೆನ್ಸಸ್ ಅಂತ ಕರಿತೀವಿ. ಫ್ರಾಮ್ ಲೈಕ್ ಪ್ರೈಸ್ ಆಫ್ ಗೂಡ್ಸ್. ಪ್ರೈಸ್ ಆಫ್ ಗೂಡ್ಸ್ ಒಳಗೆ ಏನಾದ್ರೂ ಕನ್ಸೆಷನ್ ಇರ್ಬೋದು, ಅಥವಾ 2 ಯೂನಿಟ್ಸ್ ಪರ್ಚೇಸ್ ಮಾಡಿದ್ರೆ 1 ಯೂನಿಟ್ ಫ್ರೀ ಆಗಿ ಕೊಡಬಹುದು, ಅಥವಾ 5 ಯೂನಿಟ್ ತಗೊಂಡ್ರೆ 1 ಎಕ್ಸ್ಟ್ರಾ ಯೂನಿಟ್ಸ್ ಫ್ರೀ ಆಗಿ ಕೊಡಬಹುದು, ಅಥವಾ ಪ್ರೈಸ್ ರಿಡಕ್ಷನ್ ಮಾಡಬಹುದು. ಈ ತರ ಬೀಯಿಂಗ್ ಸೋಲ್ಡ್ ಅಂದ್ರೆ ಯಾರಾದ್ರೂ ಒಬ್ಬ ಖರೀದಿದಾರ ಮಾರಾಟಗಾರನಿಂದ ಏನಾದ್ರೂ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ ಡಿಸ್ಕೌಂಟ್, ಆ ಡಿಸ್ಕೌಂಟ್ಗೆ ನಾವು ಏನ್ ಕರಿತೀವಿ? ರಿಡಕ್ಷನ್ ಅಥವಾ ಅಲವೆನ್ಸಸ್ ಫ್ರಾಮ್ ದ ಪ್ರೈಸ್ ಅಂತ ಕರಿತೀವಿ. ಇಟ್ ಈಸ್ ಜನರಲಿ ಎಕ್ಸ್ಪ್ರೆಸ್ಡ್ ಇನ್ ಪರ್ಸೆಂಟೇಜ್. Expressed in percentage. Okay, calculation of cash price. Calculation of cash price. Cash price ಅಂದ್ರೆ ಏನು? ಇಲ್ಲಿ ನೋಡ್ರಿ, ಮಾರ್ಕೆಟ್ ಪ್ರೈಸ್. ಇಲ್ಲಿ ನೋಡ್ರಿ, ಮಾರ್ಕೆಟ್ ಪ್ರೈಸ್ ಅಂದ್ರೆ ಯಾವುದೋ ಒಂದು ವಸ್ತುವಿಗೆ ಮ್ಯಾಕ್ಸಿಮಮ್ ಇಷ್ಟು ರೇಟಿಗೆ ಮಾರ್ಬೋದು ಅಂತ ಇರುತ್ತೆ. ಕೆಟಲಾಗ್ ಪ್ರೈಸ್ ಅಥವಾ ಲಿಸ್ಟ್ ಪ್ರೈಸ್ ಅಥವಾ ಮಾರ್ಕೆಟ್ ಪ್ರೈಸ್ ಅಂತ ಕರಿತೀವಿ. ಕೆಟಲಾಗ್ ಅಂದ್ರೆ ಫಾರ್ ಎಕ್ಸಾಂಪಲ್ ಏನಾದ್ರೂ ಒಂದು ವೆಹಿಕಲ್, ನಾವು ಏನಾದ್ರೂ ಒಂದು ವೆಹಿಕಲ್ ಪರ್ಚೇಸ್ ಮಾಡ್ಬೇಕಂದ್ರೆ ಕೆಟಲಾಗ್ ಅನ್ನ ಪ್ರಿಪೇರ್ ಮಾಡ್ತೀವಿ, ಅಥವಾ ಮಾರ್ಕ್ ಪ್ರೈಸ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಅಂದ್ರೆ ಮ್ಯಾಕ್ಸಿಮಮ್ ಎಷ್ಟಕ್ಕೆ ಮಾರಾಟ ಮಾಡಬಹುದು ಅದನ್ನ. ಅದ್ರೊಳಗೆ ಲೆಸ್ ಟ್ರೇಡ್ ಡಿಸ್ಕೌಂಟ್ ಅನ್ನ ಲೆಸ್ ಮಾಡ್ತೀವಿ. ಟ್ರೇಡ್ ಡಿಸ್ಕೌಂಟ್. ಸೊ ಮಾರ್ಕೆಟ್ ಪ್ರೈಸ್ ಆರ್ ಲಿಸ್ಟ್ ಪ್ರೈಸ್ ಆರ್ ಕ್ಯಾಟಲಾಗ್ ಪ್ರೈಸ್, ಮೂರಾಗ ಯಾವ್ದು ಕೇಳಿದ್ರು ಒಂದರಿ. ಮಾರ್ಕೆಟ್ ಪ್ರೈಸ್ ಅಂದ್ರೆ ಒಂದ, ಲಿಸ್ಟ್ ಪ್ರೈಸ್ ಅಂದ್ರೆ ಒಂದ, ಕ್ಯಾಟಲಾಗ್ ಪ್ರೈಸ್ ಅಂದ್ರೆ ಒಂದ. ಸೊ ಮಾರ್ಕೆಟ್ ಪ್ರೈಸ್ ಅಲ್ಲಿ ಟ್ರೇಡ್ ಡಿಸ್ಕೌಂಟ್ ಅನ್ನ ಲೆಸ್ ಮಾಡಿದ್ರೆ ನಮ್ಗೆ ಸಿಗೋದೇನ್ರಿ? ಇನ್ವಾಯ್ಸ್ ಪ್ರೈಸ್. ಇನ್ವಾಯ್ಸ್ ಪ್ರೈಸ್. ಅದೇ ರೀತಿ ಆ ಇನ್ವಾಯ್ಸ್ ಪ್ರೈಸ್ ಹೋಗ ಕ್ಯಾಶ್ ಡಿಸ್ಕೌಂಟ್ ಅನ್ನು ಲೆಸ್ ಮಾಡಿದ್ರೆ ಸಿಗೋದೇನ್ರಿ ನಮ್ಗೆ? ನೆಟ್ ಸೆಲ್ಲಿಂಗ್ ಪ್ರೈಸ್. ನೆಟ್ ಸೆಲ್ಲಿಂಗ್ ಪ್ರೈಸ್ ಅಥವಾ ಕ್ಯಾಶ್ ಪ್ರೈಸ್ ಅಂತ ಕರಿತೀವ್ರಿ. ಇಷ್ಟಕ್ಕೆ ನಾವು ಮಾರಾಟ ಮಾಡಬಹುದು ಅದನ್ನ. ಓಕೆ, ಮಾರ್ಕೆಟ್ ಪ್ರೈಸ್ ಅಂದ್ರೆ ಏನ್ರಿ? ಸೊ ಇದನ್ನೆಲ್ಲ ನೀವು 2 ಮಾರ್ಕ್ಸ್ ಗೆಲ್ಲ ಕೇಳ್ತಿರ್ತಾನ್ರಿ. ಓಕೆ, ಮಾರ್ಕೆಟ್ ಪ್ರೈಸ್ ಅಥವಾ ಲಿಸ್ಟ್ ಪ್ರೈಸ್ ಅಥವಾ ಕ್ಯಾಟಲಾಗ್ ಪ್ರೈಸ್ ಅಂದ್ರೆ ಏನು? ಸೊ ದ ಪ್ರೈಸ್ ಬಿಫೋರ್ ಎನಿ ಡಿಸ್ಕೌಂಟ್ಸ್. ಬಿಫೋರ್ ಎನಿ ಡಿಸ್ಕೌಂಟ್ಸ್ ನೋಡ್ರಿ, ಯಾವುದೇ ಡಿಸ್ಕೌಂಟ್ ಆಗೋಕ್ಕಿಂತ ಮೊದಲನೇ ಅಮೌಂಟ್ ಏನಿರುತ್ತಲ್ಲ, ಯಾವುದೇ ಡಿಸ್ಕೌಂಟ್ಸ್ ಆಗೋಕ್ಕಿಂತ ಬಿಫೋರ್ ಅಮೌಂಟ್ ಏನಿರುತ್ತಲ್ಲ ಅದನ್ನು ನಾವು ಮಾರ್ಕೆಟ್ ಪ್ರೈಸ್ ಅಂತ ಕರಿತೀವಿ. ಓಕೆ, ಬಿಫೋರ್ ಎನಿ ಡಿಸ್ಕೌಂಟ್ಸ್ ಹ್ಯಾಸ್ ಬೀನ್ ಡಿಡಕ್ಟೆಡ್. ಯಾವುದೇ ಡಿಡಕ್ಷನ್ಸ್ ಅನ್ನ ಡಿಡಕ್ಟ್ ಮಾಡೋಕ್ಕಿಂತ ಬಿಫೋರ್ ಇರುವಂತ ಪ್ರೈಸ್ಗೆ ನಾವು ಮಾರ್ಕೆಟ್ ಪ್ರೈಸ್ ಅಥವಾ ಲಿಸ್ಟ್ ಪ್ರೈಸ್ ಅಥವಾ ಕ್ಯಾಟಲಾಗ್ ಪ್ರೈಸ್ ಅಂತ ಕರಿತೀವಿ ನಾವಿಲ್ಲಿ. ಓಕೆ, ಸೆಕೆಂಡ್ ಒನ್ ಡಿಸ್ಕೌಂಟ್. ಟ್ರೇಡ್ ಡಿಸ್ಕೌಂಟ್. ಟ್ರೇಡ್ ಡಿಸ್ಕೌಂಟ್ ಅಂದ್ರೆ ಏನ್ರಿ? ಇಟ್ ಈಸ್ ಅ ಡಿಸ್ಕೌಂಟ್ ಅಲೌಡ್ ಬೈ ಮ್ಯಾನುಫ್ಯಾಕ್ಚರರ್. ಅಂದ್ರ ಮ್ಯಾನುಫ್ಯಾಕ್ಚರರ್ ಯಾವ ಒಂದು ವಸ್ತುನ ಪ್ರೊಡಕ್ಷನ್ ಮಾಡ್ತಿರ್ತಲ್ಲ, ಆ ಮ್ಯಾನುಫ್ಯಾಕ್ಚರರ್ಸ್ ಕೊಡುವಂತ ಸ್ಪೆಷಲ್ ಡಿಸ್ಕೌಂಟ್ ಇದೆ ಆನ್ ದ ಲಿಸ್ಟ್ ಪ್ರೈಸ್. ಲಿಸ್ಟ್ ಪ್ರೈಸ್ ಮೇಲೆ ಅಥವಾ ಮಾರ್ಕೆಟ್ ಪ್ರೈಸ್ ಮೇಲೆ ಕೊಡುವಂತ ಸ್ಪೆಷಲ್ ಡಿಸ್ಕೌಂಟ್ ಯಾರು ಕೊಡ್ತಾರೆ? ಮ್ಯಾನುಫ್ಯಾಕ್ಚರರ್ಸ್. ಆರ್ ಆನ್ ಮಾರ್ಕೆಟ್ ಪ್ರೈಸ್. ನೋಡ್ರಿ, ಲಿಸ್ಟ್ ಪ್ರೈಸ್ ಅಥವಾ ಮಾರ್ಕೆಟ್ ಪ್ರೈಸ್ ಮೇಲೆ ಕೊಡುವಂತ ಒಂದು ಸ್ಪೆಷಲ್ ಡಿಸ್ಕೌಂಟ್ ಯಾವ್ದು? ಟ್ರೇಡ್ ಡಿಸ್ಕೌಂಟ್. ಥರ್ಡ್ ಒನ್ ಇನ್ವಾಯ್ಸ್ ಪ್ರೈಸ್. ಇನ್ವಾಯ್ಸ್ ಪ್ರೈಸ್ ಅಂದ್ರೆ ಏನ್ರಿ? ನೋಡ್ರಿ, ಮಾರ್ಕೆಟ್ ಪ್ರೈಸ್ ಗೊತ್ತಾಯ್ತು, ಟ್ರೇಡ್ ಡಿಸ್ಕೌಂಟ್ ಗೊತ್ತಾಯ್ತು, ನೆಕ್ಸ್ಟ್ ಇನ್ವಾಯ್ಸ್ ಪ್ರೈಸ್. ಇನ್ವಾಯ್ಸ್ ಪ್ರೈಸ್ ದ ಪ್ರೈಸ್ ಆಫ್ಟರ್ ಡಿಡಕ್ಟಿಂಗ್ ಟ್ರೇಡ್ ಡಿಸ್ಕೌಂಟ್ ಫ್ರಾಮ್ ದ ಮಾರ್ಕೆಟ್ ಪ್ರೈಸ್. ಆಫ್ಟರ್ ಡಿಡಕ್ಟಿಂಗ್ ಟ್ರೇಡ್ ಡಿಸ್ಕೌಂಟ್. ನೋಡ್ರಿ, ಇನ್ವಾಯ್ಸ್ ಪ್ರೈಸ್ ಏನ್ ಕರಿತೀವಿ? ಆಫ್ಟರ್ ಡಿಡಕ್ಟಿಂಗ್ ದ ಟ್ರೇಡ್ ಡಿಸ್ಕೌಂಟ್ ಇನ್ ಮಾರ್ಕೆಟ್ ಪ್ರೈಸ್ ಈಸ್ ಕಾಲ್ಡ್ ಇನ್ವಾಯ್ಸ್ ಪ್ರೈಸ್. ಇನ್ವಾಯ್ಸ್ ಪ್ರೈಸ್ ಅಂತ ಕರಿತೀವಿ. ನೆಕ್ಸ್ಟ್ ಎಲ್ಲ ಈ ಚಾರ್ಟ್ ಮೇಲೆ ಡಿಪೆಂಡ್ ಅದ ರೀ ಮೀನಿಂಗ್. ನೆಕ್ಸ್ಟ್ ಕ್ಯಾಶ್ ಡಿಸ್ಕೌಂಟ್.
The cash discount is allowed on the amount of bill or invoice price for early cash payment is made within specified period. Early cash payment ಅನ್ನ ಮಾಡಿದ್ರೆ ಕೊಡುವಂತ ಒಂದು ಸ್ಪೆಷಲ್ ಡಿಸ್ಕೌಂಟ್ ಏನ್ ಕರಿತೀವಿ, ಕ್ಯಾಶ್ ಡಿಸ್ಕೌಂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈ ಡಿಸ್ಕೌಂಟ್ ಯಾವಾಗ ಕೊಡ್ತಾರೆ ಅಂತ ಯಾವಾಗ ಕೊಡ್ತಾರಪ್ಪ ಅಂತಂದ್ರ, ನಾವು ಇರ್ತಕ್ಕಂಥ ಹೊರಗಡೆಯಿಂದ ಬರ್ತಕ್ಕಂಥ ಅಮೌಂಟ್ ಲಘು ಬಂದ್ಬಿಟ್ರೆ ಅದಕ್ಕೆ ನಾವು ಸ್ಪೆಷಲ್ ಆಗಿ ಕೊಡುವಂತ ಒಂದು ಡಿಸ್ಕೌಂಟ್ ಇದೆ. ಇದ್ರ ಮೂಲಕ ಏನಾಕೈತ್ರಿ, ಹೊರಗಡೆಯಿಂದ ಬರುವಂತ ದುಡ್ಡು ಲಘು ಕಲೆಕ್ಷನ್ ಆಗ್ಬಿಡುತ್ರಿ. ಓಕೆ, ಇದು ಸ್ಪೆಷಲ್ ಡಿಸ್ಕೌಂಟ್ ಯಾರು ಕೊಡ್ತಾರೆ? ವ್ಯಾಪಾರಸ್ಥರು ತಮ್ಗೆ ಬರುವಂತ ದುಡ್ಡನ್ನ ಲಘು ಕಲೆಕ್ಷನ್ ಆಗಲಿ ಅನ್ನೋ ಕಾರಣಕ್ಕೆ. ನೆಟ್ ಸೆಲ್ಲಿಂಗ್ ಪ್ರೈಸ್, ದ ಪ್ರೈಸ್ ಆಫ್ಟರ್ ಡಿಡಕ್ಟಿಂಗ್ ಟ್ರೇಡ್ ಡಿಸ್ಕೌಂಟ್ ಅಂಡ್ ಕ್ಯಾಶ್ ಡಿಸ್ಕೌಂಟ್ ಫ್ರಮ್ ದ ಮಾರ್ಕೆಟ್ ಪ್ರೈಸ್ ಈಸ್ ಕಾಲ್ಡ್ ಕ್ಯಾಶ್ ಪ್ರೈಸ್. ಹೆಂಗಪ್ಪ ಅಂತಂದ್ರ, ಕ್ಯಾಶ್ ಪ್ರೈಸ್ ಅಂದ್ರೆ ಏನ್ರಿ, ದ ಪ್ರೈಸ್ ಆಫ್ಟರ್ ಡಿಡಕ್ಟಿಂಗ್ ಕ್ಯಾಶ್ ಡಿಸ್ಕೌಂಟ್ ಅಂಡ್ ಟ್ರೇಡ್ ಡಿಸ್ಕೌಂಟ್ ಇಸ್ ಕಾಲ್ಡ್ ನೆಟ್ ಸೆಲ್ಲಿಂಗ್ ಪ್ರೈಸ್ ಅಥವಾ ಕ್ಯಾಶ್ ಪ್ರೈಸ್ ಅಂತ ಕರಿತೀರಿ. ಈ 5ರೊಳಗ ಯಾವ್ದಾದ್ರು ಒಂದು 2 ಮಾರ್ಕ್ಸ್ ಬರ್ಬೋದ್ರಿ ಫೈನಲ್ ಎಕ್ಸಾಮಿಗೆ. ಅದೇ ರೀತಿ ಡೆಲ್ ಕಲೆಕ್ಟರ್ ಕಮಿಷನ್ 2018 ಕೇಳಿದಂತ ಕ್ವಶನ್ ಇರೋದು. 2018 ಕೇಳಿ 2 ಮಾರ್ಕ್ಸ್ ಕೇಳಿದಂತ ಕ್ವಶನ್, ಡೆಲ್ ಕಲೆಕ್ಟರ್ ಕಮಿಷನ್. ಇಟ್ ಮೀನ್ಸ್ ಅ ಸ್ಪೆಸಿಫಿಕ್ ಕಮಿಷನ್ given to an agent for taking the responsibility of any bad debts. ಅಂದ್ರ ಬ್ಯಾಡ್ ಡೆಟ್ಸ್ ಏನಾದ್ರು ಆದ್ರೆ ಅವನೇ ಜವಾಬ್ದಾರಿ ಲೆಕ್ಕಕ್ಕ ಕೊಟ್ಟಿರ್ತಾರೆ ಇಲ್ಲಿ ಏಜೆಂಟ್. ಹೌದಾ, ಒಂದ್ ವೇಳೆ ಬ್ಯಾಡ್ ಡೆಟ್ಸ್ ಏನಾದ್ರು ಆಯ್ತಂದ್ರ ಅವನೇ ಅದಕ್ಕೆ ಜವಾಬ್ದಾರಿ, ಅವನೇ ಅದಕ್ಕೆ ಹೊಣೆಗಾರ. ಅದು ಆಗದೆ ಇರೋ ರೀತಿಯಿಂದ ನೋಡ್ಕೊಳ್ಳಕ್ಕೆ ಕೊಡುವಂತ ಒಂದು ಸ್ಪೆಷಲ್ ಕಮಿಷನ್ ಯಾರು ಕೊಡ್ತಾರ್ರಿ? ಏಜೆಂಟಿಗೆ ವ್ಯಾಪಾರಸ್ಥರು. ಓಕೆ, ನೆಕ್ಸ್ಟ್ ಡಿಫರೆನ್ಸ್ ಬಿಟ್ವೀನ್ ಟ್ರೇಡ್ ಡಿಸ್ಕೌಂಟ್ ಅಂಡ್ ಕ್ಯಾಶ್ ಡಿಸ್ಕೌಂಟ್. ಈ ಕ್ವಶನ್ 2 ಸಲ ರಿಪೀಟ್ ಆಗಿದ್ದಾರೆ. 2022 ಬಿದ್ದದ, 2019 ಬಿದ್ದದ, 2 ಮಾರ್ಕ್ಸಿಗೆ. ಓಕೆ, ಟ್ರೇಡ್ ಡಿಸ್ಕೌಂಟ್ ಅಂದ್ರೆ ಇಟ್ ಈಸ್ ಗಿವನ್ ಬೈ ಸೆಲ್ಲರ್ ಟು ಪರ್ಚೇಸರ್ ಆನ್ ದ ಲಿಸ್ಟ್ ಪ್ರೈಸ್ ಆಫ್ ಗುಡ್ಸ್ ಟು ಎನ್ಕರೇಜ್ ಬಲ್ಕ್ ಪರ್ಚೇಸಸ್. ಈ ನಮ್ಮ ಕಡೆಯಿಂದ ಪರ್ಚೇಸ್ ಮಾಡ್ಕೊಂಡು ಹೋಗುವಂತ ವ್ಯಕ್ತಿ ಆದಷ್ಟು ಹೆಚ್ಚು ಕ್ವಾಂಟಿಟಿನ ಪರ್ಚೇಸ್ ಮಾಡ್ಲಿ ಅನ್ನೋ ಕಾರಣ ಕೊಡುವಂತ ಒಂದು ಸ್ಪೆಷಲ್ ಡಿಸ್ಕೌಂಟ್ ರೀ ಟ್ರೇಡ್ ಡಿಸ್ಕೌಂಟ್. ಯಾರು ಕೊಡ್ತಾರೆ? ಮ್ಯಾನುಫ್ಯಾಕ್ಚರರ್ ಪರ್ಚೇಸರಿಗೆ. ಅದ್ರ ಕ್ಯಾಶ್ ಡಿಸ್ಕೌಂಟ್, ಇಟ್ ಈಸ್ ಗಿವನ್ ಟು ದಿ ಬಯರ್ ಬೈ ದಿ ಸೆಲ್ಲರ್ ಟು ಮೇಕ್ ಅರ್ಲಿ ಪೇಮೆಂಟ್ಸ್ ಆಫ್ ಡೆಟ್ಸ್ ಆಗಲಿ ಅನ್ನೋ ಕಾರಣಕ್ಕೆ ಕೊಡುವಂತ ಸ್ಪೆಷಲ್ ಡಿಸ್ಕೌಂಟ್ ರೀ. ಇವೆಲ್ಲ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಶನ್ ಅಬೌಟ್ ದ ಡಿಸ್ಕೌಂಟ್ ಅಂಡ್ ಕಮಿಷನ್. ಸೊ ವಿ ಹ್ಯಾವ್ ಟು ಗೋ ವಿತ್ ದ ಪ್ರಾಬ್ಲಮ್ಸ್. 2 ಮಾರ್ಕ್ಸಿಂದ ಮಾರ್ಕೆಟ್ ಪ್ರೈಸ್ ಆಫ್ ಅನ್ ಆರ್ಟಿಕಲ್. ಮಾರ್ಕೆಟ್ ಪ್ರೈಸ್ ಆಫ್ ಅನ್ ಆರ್ಟಿಕಲ್ ಇಸ್ ₹5,000. ಮಾರ್ಕೆಟ್ ಪ್ರೈಸ್ ಅಂದ್ರೆ ಮೊದಲೇ ನಿಯೋಜಿತವಾದಂತ ಬೆಲೆ ಇದು. ಯಾವ್ದಾದ್ರು ಒಂದು ಆರ್ಟಿಕಲ್ದು ಮ್ಯಾಕ್ಸಿಮಮ್ ಇಷ್ಟಕ್ಕೆ ಮಾರಬಹುದು ಇದು. ಹೌದಾ, 5,000 ರೂಪಾಯಿದ. ಫೈಂಡ್ ದ ನೆಟ್ ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ಡಿಡಕ್ಷನ್ಸ್ ಕೊಟ್ಟ ಮೇಲೆ ಎಷ್ಟು ರೇಟಿಗೆ ಮಾರಬಹುದು ಅಂತ ಕೇಳ್ತಾ ಇದ್ದಾರೆ. ಇಫ್ ಟ್ರೇಡ್ ಡಿಸ್ಕೌಂಟ್ ಈಸ್ 5%, ಟ್ರೇಡ್ ಡಿಸ್ಕೌಂಟ್ 5% ಕೊಟ್ಟಾನ್ರಿ. ಇನ್ನೊಂದು ಬರುತ್ತೆ ಕ್ಯಾಶ್ ಡಿಸ್ಕೌಂಟ್. ಆ ಕ್ಯಾಶ್ ಡಿಸ್ಕೌಂಟ್ ಈ ಕ್ವಶನ್ ಕೊಟ್ಟಿಲ್ರಿ. ಈ ಕ್ವಶನ್ ನಿಮಗೆ 2022 KUD 2 ಮಾರ್ಕ್ಸ್ ಕೇಳಿದನ್ರಿ. ಓಕೆ, ಏನಪ್ಪಾ ಅಂತಂದ್ರೆ ನೆಟ್ ಸೆಲ್ಲಿಂಗ್ ಪ್ರೈಸ್ ಕಂಡುಹಿಡಿಬೇಕು. ಸೊ ಕ್ಯಾಲ್ಕುಲೇಷನ್ ಆಫ್ ನೆಟ್ ಸೆಲ್ಲಿಂಗ್ ಪ್ರೈಸ್. ಓಕೆ, ಪರ್ಟಿಕ್ಯುಲರ್ಸ್ ರುಪೀಸ್. ಸೊ ಮಾರ್ಕೆಟ್ ಪ್ರೈಸ್ ಇಲ್ಲಿ 5,000 ರೂಪಾಯಿ ಅದ ರೀ. 5,000 ರೂಪಾಯಿ ಒಳಗ ಟ್ರೇಡ್ ಡಿಸ್ಕೌಂಟ್ ಎಷ್ಟು ಅದ ರೀ? 5% ಆನ್ ಮಾರ್ಕೆಟ್ ಪ್ರೈಸ್. 5% ಮಾರ್ಕೆಟ್ ಪ್ರೈಸ್. ಇಲ್ಲಿ 5,000 ರೂಪೀಸ್ ಮಾರ್ಕೆಟ್ ಪ್ರೈಸ್ ಅದ. ಅದ್ಮೇಲೆ 5% ಮಾಡ್ರಿ. 5,000 into 5% ಮಾಡಿದ್ರೆ 250 ಬಂತ. ಸೊ 5,000 250 ಕಳೀರಿ, 4,750 ರೂಪೀಸ್ ಬಂತ್ರಿ. ಒಂದ್ ವೇಳೆ ಕ್ಯಾಶ್ ಡಿಸ್ಕೌಂಟ್ ಏನಾದ್ರು ಕೊಟ್ಟಿದ್ರೆ ಅದು ಕ್ಯಾಶ್ ಡಿಸ್ಕೌಂಟ್ ಇಲ್ಲಿ ಲೆಸ್ ಮಾಡ್ಕೋಬೇಕಾಗಿತ್ತ. ಆ ಕ್ಯಾಶ್ ಡಿಸ್ಕೌಂಟ್ ಅನ್ನ ನಾವು ಇನ್ವಾಯ್ಸ್ ಪ್ರೈಸ್ ಮೇಲೆ ಮಾಡ್ಕೋತಿದ್ವಿ. ಇಲ್ಲಿ ಈ ಒಂದು ಕ್ವಶನ್ ಕೊಟ್ಟಿಲ್ಲ, ಸೊ ಅದಕ್ಕೆ ಡ್ಯಾಶ್ ಇಟ್ಟೇನ್ರಿ. 4750 ಇಟ್ ಸೆಲ್ಫ್ ನೆಟ್ ಸೆಲ್ಲಿಂಗ್ ಪ್ರೈಸ್ ಅಥವಾ ಕ್ಯಾಶ್ ಪ್ರೈಸ್ ಆಫ್ ದ ಆರ್ಟಿಕಲ್. ಇಷ್ಟು ಮಾಡಿದ್ರೆ ನಿಮಗೆ 2 ಮಾರ್ಕ್ಸ್ ಕೊಡ್ತಾರೆ. ಈ ಕ್ವಶನ್ ನಿಮ್ ಸೀನಿಯರ್ಸ್ ಗಳಿಗೆ 2022 ಕೊಟ್ಟಿದ್ರು. ಓಕೆ, ಇದು ಒಂದನೇದು ಇಷ್ಟು ಮುಗಿತ್ರಿ. 2ನೇ ಕ್ವಶನ್ 2015 ಬಂದದ, 2021 ಬಂದದ ರೀ. 2 ಮಾರ್ಕ್ಸ್ ಕ್ವಶನ್. ಸೊ ಮಾರ್ಕೆಟ್ ಪ್ರೈಸ್ ಆಫ್ ಅನ್ ಆರ್ಟಿಕಲ್ ಈಸ್ ₹1,000. ಸೊ 1,000 ರೂಪಾಯಿದ ಒಂದು ಪ್ರಾಡಕ್ಟ್ ಅದ ಇಲ್ಲಿ. ಆ ಪ್ರಾಡಕ್ಟ್ ಬೆಲೆ 1,000 ರೂಪಾಯಿ. ಫೈಂಡ್ ದ ನೆಟ್ ಪ್ರೈಸ್ ಅಂದ್ರೆ ನೆಟ್ ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ಒಂದರಿ. ಇಫ್ ಟ್ರೇಡ್ ಡಿಸ್ಕೌಂಟ್ ಇಸ್ 5%,
ಇಲ್ಲೂ ಕೂಡ ಟ್ರೇಡ್ ಡಿಸ್ಕೌಂಟ್ 5% ಅದ. ಓಕೆ 5% ಅದ. ಇಲ್ಲ ಸೊಲ್ಯೂಷನ್ ಕ್ಯಾಲ್ಕುಲೇಟ್ ಏನ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಅಂದ್ರೆ ಫೈಂಡ್ ದ ನೆಟ್ ಪ್ರೈಸ್. ಓಕೆ ಕ್ಯಾಲ್ಕುಲೇಷನ್ ಆಫ್ ನೆಟ್ ಸೆಲ್ಲಿಂಗ್ ಪ್ರೈಸ್. ಓಕೆ ಮಾರ್ಕೆಟ್ ಪ್ರೈಸ್ ಇಲ್ಲಿ 1000 ರೂಪೀಸ್ ಅದ. ಅದೇ ರೀತಿ ಟ್ರೇಡ್ ಡಿಸ್ಕೌಂಟ್ 5% ಅದ ಮಾರ್ಕೆಟ್ ಪ್ರೈಸ್. ಸೊ 1000 into 5% ಮಾಡ್ರಿ 50 ರೂಪೀಸ್ ಬಂತ. ಸೊ 1000 ರೂಪೀಸ್ 50 ರೂಪೀಸ್ ಕಳೀರಿ 950 ಬಂತ್ರಿ. ಅದೇ ರೀತಿ ಇಲ್ಲೂ ಕೂಡ ಕ್ಯಾಶ್ ಡಿಸ್ಕೌಂಟ್ ಕೊಟ್ಟಿಲ್ಲ, ಅದ್ರ ಡ್ಯಾಶ್ ಇಟ್ಟಿದ್ದೀನಿ. ಸೊ 950 ಡ್ಯಾಶ್ ಕಳೀರಿ 950 ಬಂತ. ಸೊ ನೆಟ್ ಸೆಲ್ಲಿಂಗ್ ಪ್ರೈಸ್ 950. ಸೊ ಅವ್ರು ಕೇಳಿದ್ರು ಕೂಡ ನೆಟ್ ಸೆಲ್ಲಿಂಗ್ ಪ್ರೈಸ್ ಕೇಳಿದಾನ. ಇಷ್ಟು ಮಾಡಿದ್ರೆ 2 ಮಾರ್ಕ್ಸ್. ಇದು ನಿಮ್ ಸೀನಿಯರ್ಸ್ಗೆ 2015 ಮತ್ತು 2021 ರಿಪೀಟ್ ಆಗಿತ್ರಿ. ಓಕೆ ಇಷ್ಟು ಮಾಡಿದ್ರೆ 2 ಮಾರ್ಕ್ಸ್ ಲೆಕ್ಕ ಮುಗಿತ್ರಿ. ನೆಕ್ಸ್ಟ್ ಅದೇ ರೀತಿ 2014 ನೀವು 5 ಮಾರ್ಕ್ಸ್ ಕೇಳಿದಂತ ಕ್ವಶನ್ 5 ಮಾರ್ಕ್ಸ್ ಕೊಡೋ ಕ್ವಶನ್ ಏನಪ್ಪಾ ಅಂತಂದ್ರೆ ವಾಟ್ ನೆಟ್ ಪ್ರಾಫಿಟ್, ಎಷ್ಟು ನೆಟ್ ಪ್ರಾಫಿಟ್ ಪರ್ಸೆಂಟೇಜ್ ಅರ್ನ್ಡ್, ಎಷ್ಟು ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ನಾವು ಅರ್ನ್ ಮಾಡಬಹುದು ಅಂತ ಕೇಳ್ತಾನ್ರಿ. ಬೈ ಮೇಕಿಂಗ್ ಗೂಡ್ಸ್ ಏನ್ ಮಾಡ್ಬೇಕ್ರಿ, ಮೇಕಿಂಗ್ ಗೂಡ್ಸ್ 60% ಅಬೌವ್ ದ ಕಾಸ್ಟ್. ನಾವು ತಂದಿರೋ ಬೆಲೆಗಿಂತ 60% ಜಾಸ್ತಿ ರೇಟಿಗೆ ಮಾಡೋದ್ರಿ. ಜಾಸ್ತಿ ರೇಟಿಗೆ ಮಾರ್ಕ್ ಮಾಡೋದು, ಮಾರ್ಕ್ ರೇಟ್ ಅನ್ನ ಫಿಕ್ಸ್ ಮಾಡೋದು. ಆ ರೇಟ್ ಅನ್ನ ಫಿಕ್ಸ್ ಮಾಡಿದ ನಂತರ ಅದ್ರೊಳಗೆ ಟ್ರೇಡ್ ಡಿಸ್ಕೌಂಟ್, ಕ್ಯಾಶ್ ಡಿಸ್ಕೌಂಟ್ ಎಲ್ಲ ಡಿಸ್ಕೌಂಟ್ ಲೆಸ್ ಆಗಿ ಎಷ್ಟು ಉಳಿತೈತಲ್ಲ ಅದನ್ನ ಕಂಡುಹಿಡಿದ್ರಿ. ಸೊ 60% ಮಾರ್ಕ್ ಮಾಡಿದ್ರಿ. ಅಂಡ್ ಅಲಾವಿಂಗ್ 12.5% TD means trade discount and 2% CD means cash discount ರೀ. ಕ್ಯಾಶ್ ಡಿಸ್ಕೌಂಟ್ ಮೇಲೆ ಕಂಡುಹಿಡಿಬೇಕು. ನೆಕ್ಸ್ಟ್ ಇಲ್ಲಿ ಲೆಟ್ ಅವ್ರು ಇಲ್ಲಿ ಏನ್ ಕೊಟ್ಟನ್ರಿ, ಕಾಸ್ಟ್ ಪ್ರೈಸ್ ಆಫ್ ಗೂಡ್ಸ್ ಕೊಟ್ಟಿಲ್ಲ, ಅದನ್ನ ನಾವಿಲ್ಲಿ ಲೆಟ್ ಅಂತ ತಗೋಬೇಕು. ಅವ್ರೇನ್ ಕೊಡದ ಪಕ್ಷದಾಗ ನಾವು ಅದನ್ನ ಊಹೆ ಮಾಡ್ಕೋಬೇಕು, ಇಮ್ಯಾಜಿನ್ ಮಾಡ್ಕೋಬೇಕ್ರಿ. ಸೊ ಅದು ಇಮ್ಯಾಜಿನ್ ಮಾಡ್ಕೋದು ಲೆಟ್ ಅಂತ ತಗೋತೀರಿ. ಲೆಟ್ ಕಾಸ್ಟ್ ಪ್ರೈಸ್ ಆಫ್ ಗೂಡ್ಸ್ ಬಿ 100. ಕಾಸ್ಟ್ ಪ್ರೈಸ್ ಆಫ್ ಗೂಡ್ಸ್ ಬಿ 100. ಆಡ್ ಪ್ರಾಫಿಟ್ ಅನ್ನ ಎಷ್ಟು ಆಡ್ ಮಾಡತ್ತೀರಿ, 60% ಅಬೌವ್ ದ ಕಾಸ್ಟ್ ಅನ್ನತ್ತೀರಿ. ಸೊ ಪ್ರಾಫಿಟ್ ಅಟ್ 60% ಅಬೌವ್ ಕಾಸ್ಟ್ 60 ರೂಪೀಸ್ ಬಂತ್ರಿ. ಹೆಂಗ್ ಬಂತ್ರಿ, 100 into 60% ಬಂದ್ರೆ 60 ರೂಪೀಸ್. ಸೊ 100 plus 60 168. ಸೊ 160 ಅನ್ನೋದಿಲ್ಲ ಮಾರ್ಕೆಟ್ ಪ್ರೈಸ್. ಮಾರ್ಕೆಟ್ ಪ್ರೈಸ್ ಈ ಮಾರ್ಕೆಟ್ ಪ್ರೈಸ್ ಹೋಗ ಟ್ರೇಡ್ ಡಿಸ್ಕೌಂಟ್ ಲೆಸ್ ಮಾಡಿದ್ರಿ 12.5%. ಇಲ್ಲ 12.5% ಟ್ರೇಡ್ ಡಿಸ್ಕೌಂಟ್ 12.5%. ಸೊ ಈ 160 ಮೇಲೆ 12.5% ಮಾಡಿದ್ರೆ 20 ರೂಪೀಸ್ ಬರ್ತ್ರಿ. ಸೊ 20 ರೂಪೀಸ್. ಸೊ 160 ಹೋಗಿ 20 ಕಳೆದ್ರೆ 140 ಬಂತು. ಸೊ ಈ 140 ನಾವು ಇನ್ವಾಯ್ಸ್ ಪ್ರೈಸ್ ಅಂತ ಕರಿತೀರಿ. ಸೊ ಈ ಇನ್ವಾಯ್ಸ್ ಪ್ರೈಸ್ ಒಳಗ ಕ್ಯಾಶ್ ಡಿಸ್ಕೌಂಟ್ ಕೂಡ ಹಾಕ್ತೀರಿ. ಕ್ಯಾಶ್ ಡಿಸ್ಕೌಂಟ್ ಎಷ್ಟದ 2% CD. ಸೊ ಕ್ಯಾಶ್ ಡಿಸ್ಕೌಂಟ್ 140 into 2% ಮಾಡಿದ್ರೆ 2.8 ಬಂತ. ಸೊ 140 2.8 ಕಳೆದ್ರೆ 137.20 ಬಂತ್ರಿ. ಸೊ ನೆಟ್ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಬಂತ್ರಿ, 137.20. ನಾವು ಅದನ್ನ ಖರೀದಿ ಮಾಡಿದ್ದ 100 ರೂಪಾಯಿ ಆದ್ರೆ ಮಾರಾಕತ್ತಿದ್ದ 137 ರೂಪಾಯಿ 20 ಪೈಸಾ. ಅಂದ್ರೆ ಎಷ್ಟು ಲಾಭ ಆದಂಗತ್ರಿ, 137 ರೂಪಾಯಿ 20 ಪೈಸಾ ಮಾರಾಕತ್ತೀವಿ, 100 ರೂಪೀಸ್ ತಂದೇವಿ, ಅಂದ್ರೆ 37 ರೂಪಾಯಿ ಲಾಭ ಆದಂಗತ್ರಿ. ಸೊ ಪ್ರಾಫಿಟ್ ಇಸ್ ಈಕ್ವಲ್ ಟು NSP ಮೈನಸ್ CP. 137 ರೂಪಾಯಿ 20 ಪೈಸಾ ಮಾರಾತೀನಿ, 100 ರೂಪಾಯಿ ತಂದಿನಿ, 37 ರೂಪಾಯಿ 20 ಪೈಸಾ ಆ ಒಂದು ವಸ್ತುವಿಂದ ಲಾಭ ಆತ. ಸೊ ಈಗ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಕಂಡುಹಿಡಬೇಕ್ರಿ. ಸೊ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಆನ್ ಕಾಸ್ಟ್ ಪ್ರೈಸ್ ಈಸ್ ಪ್ರಾಫಿಟ್ ಡಿವೈಡ್ ಬೈ CP into 100. ಸೊ ಪ್ರಾಫಿಟ್ 37.2 ಅದ ಇಂಟು 100 ಡಿವೈಡ್ ಬೈ 100 ಮಾಡಿದ್ರೆ ಈ 100 ಕಟ್ ಕ್ಯಾನ್ಸಲ್ ಆಕೈತ್ರಿ. 37.2% ಆನ್ CP ಇಸ್ ಅ ಫೈನಲ್ ಆನ್ಸರ್. ಇಷ್ಟು ಮಾಡಿದ್ರಿಂದ 5 ಮಾರ್ಕ್ಸ್ ಲೆಕ್ಕ ಮುಗೀತಾ. ಸೊ ವಿ ಶಾಲ್ ಗೋ ಟು ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ರೀ, 4th ಕ್ವಶನ್. ಈ ಕ್ವಶನ್ ನಿಮ್ಗೆ 2015 ಕೇವಲ 5 ಮಾರ್ಕ್ಸ್ ಕೇಳುವಂತ ಕ್ವಶನ್ ರೀ. ಕ್ವಶನ್ ಏನಪ್ಪ ಅಂತಂದ್ರೆ, ಆನ್ ಏಜೆಂಟ್ ಬೈಸ್ ಅನ್ ಆರ್ಟಿಕಲ್ ಫಾರ್ ₹10,000. 10,000 ರೂಪಾಯಿ ಒಂದು ಆರ್ಟಿಕಲ್ ಪರ್ಚೇಸ್ ಮಾಡೇನ್ರಿ. ಅಂಡ್ ಮಾರ್ಕ್ಸ್ 20% ಅಬೌವ್ ಕಾಸ್ಟ್, ಅದನ್ನ 20% ಪ್ರಾಫಿಟ್ ಆಗುವಂಗ ಅದನ್ನ ಮಾರ್ಕ್ ಮಾಡಿದನ್ರಿ. 20% ಅಬೌವ್ ಕಾಸ್ಟ್ ಪ್ರೈಸ್. ಓಕೆ, ಫೈಂಡ್ ದ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಆರ್ ಲಾಸ್. 20% ಅಬೌವ್ ಮಾರ್ಕ್ ಮಾಡಿದಾದ್ಮೇಲೆ ಅವಂಗ ಲಾಭ ಆಗತ್ತೋ ನಷ್ಟ ಆಗತ್ತೋ ಕಂಡಿಡಿದ ಪರ್ಸೆಂಟೇಜ್. ಇಫ್ ಹಿ ಸೆಲ್ಸ್ ಇಟ್ ಅಲಾವಿಂಗ್ 10% TD 5% CD. 20% ಮಾರ್ಜಿನ್ ಆಡ್ ಮಾಡಿದ ನಂತರ 10% TD ಕೊಡ್ತಾರಂದ್ರಿ, 5% CD ಕೊಡ್ತಾರ. ಓಕೆ, ಇಲ್ಲಿ ನೆಟ್ ಸೆಲ್ಲಿಂಗ್ ಪ್ರೈಸ್ ಮತ್ತು ಕಂಡಿಡಿದ ಕಾಸ್ಟ್ ಪ್ರೈಸ್ ಆಫ್ ಆರ್ಟಿಕಲ್ 10,000 ರೂಪಾಯಿ ಅದ. ಸೊ ಅವ್ರು ಕೊಟ್ಟಿರೋ ಪ್ರಕಾರ 10,000 ರೂಪಾಯಿ ಅದ. ಸೊ ಪ್ರಾಫಿಟ್ ಅಟ್ 20% ಅಬೌವ್ ಕಾಸ್ಟ್. 20% ಅಬೌವ್ ಕಾಸ್ಟ್ ಅಂದ್ರೆ 10,000 ಮೇಲೆ 20% ಮಾಡಿದ್ರೆ 2,000 ಬಂತ. 10,000 2,000 ಮಾಡಿದ್ರೆ 12,000 ರೂಪೀಸ್ ಇಸ್ ಅವರ್ ಮಾರ್ಕೆಟ್ ಪ್ರೈಸ್. ಹೌದಾ, ಕ್ಯಾಟಲಾಗ್ ಪ್ರೈಸ್ ಅಂತ ಅರ್ಥ. ಇದ್ರೊಳಗ
ಟಿ ಡಿ ಲೆಸ್ ಮಾಡ್ತೇವೆ, ಟ್ರೇಡ್ ಡಿಸ್ಕೌಂಟ್ 10%. ಸೊ 12,000 10% ಮಾಡ್ರಿ 1,200 ರೂಪಾಯಿ ಬಂತ. 12,000 ರೂಪಾಯಿ 1,200 ರೂಪಾಯಿ ಲೆಸ್ ಮಾಡ್ರಿ 10,800 ರೂಪಾಯಿ ಬಂತ್ರಿ. ಈಗ ಈ 10,800 ಕ್ಯಾಶ್ ಡಿಸ್ಕೌಂಟ್ ಲೆಸ್ ಮಾಡ್ರಿ. ಸೊ 10,800 ಮೇಲೆ 5% ಕ್ಯಾಶ್ ಡಿಸ್ಕೌಂಟ್ ಲೆಸ್ ಮಾಡಿ 540 ಬಂತ. ಸೊ 10,800 540 ಲೆಸ್ ಮಾಡ್ರಿ 10,260 ಇಸ್ ದ ನೆಟ್ ಸೆಲ್ಲಿಂಗ್ ಪ್ರೈಸ್ ಬಂತ್ರಿ ನಮ್ಗೆ. ಈ ನೆಟ್ ಸೆಲ್ಲಿಂಗ್ ಪ್ರೈಸ್ ಒಳಗ ಕ್ಯಾಶ್ ಕಾಸ್ಟ್ ಪ್ರೈಸ್ ಲೆಸ್ ಮಾಡ್ಬಿಡ್ರಿ, ನಮಗೆ ಬರೋದೇನ್ರಿ 260 ರೂಪೀಸ್ ಇಸ್ ನೆಟ್ ಟು ನೆಟ್ ಪ್ರಾಫಿಟ್ ನಮಗೆ ಇದು. ಸೊ ಹೌದಾ, ನೆಟ್ ಟು ನೆಟ್ ಪ್ರಾಫಿಟ್. ಈಗ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಕಂಡುಹಿಡ್ಬೇಕ್ರಿ. ಸೊ ಪರ್ಸೆಂಟೇಜ್ ಪ್ರಾಫಿಟ್ ಆನ್ ಕಾಸ್ಟ್ ಈಸ್ ಕಂಡುಹಿಡ್ಬೇಕು. ಪ್ರಾಫಿಟ್ ಇಂಟು 100 ಸಿಪಿ. ಪ್ರಾಫಿಟ್ ಎಷ್ಟು ಬರ್ತೈತಿ 260 ಎಸ್ಕೋರಿ ಇಂಟು 100 ಕಾಮನ್. ಸಿಪಿ 10,000 ರೂಪೀಸ್ ಅದ ಬರ್ಕೊಂಡೆ. 260 ಇಂಟು 100 ಡಿವೈಡ್ ಬೈ 10,000 ಮಾಡಿದ್ರೆ 2.6% ಪ್ರಾಫಿಟ್ ಆನ್ ಕಾಸ್ಟ್ ಪ್ರೈಸ್. ಇಷ್ಟು ಮಾಡಿದ್ರ ನಿಮಗೆ 5% ಲೆಕ್ಕ ಮುಗಿತ್ರಿ. ಈಗ ಇದೊಂದು ಕ್ವಶನ್ ಸಿಂಪಲ್ ಅದ ರೀ, ಇಷ್ಟಂತೂ ಮುಗೀತ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈ ಕ್ವಶನ್ ಅಂತೂ ವೆರಿ ವೆರಿ ಇಂಪಾರ್ಟೆಂಟ್. ಬಾಸ್ ರಿಪೀಟ್ ಆಗೈತಿ. 2015ಕ್ಕೂ ಬಿದ್ದೈತಿ, 2017ಕ್ಕೂ ಬಿದ್ದೈತಿ, 19ಕ್ಕೆ ಬಿದ್ದೈತಿ, 22ಕ್ಕೆ ಬಿದ್ದೈತಿ. ಸೊ 4 ಸಲ ರಿಪೀಟ್ ಆದಂತ ಕ್ವಶನ್, ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು. ಸೊ 5 ಮಾರ್ಕ್ಸ್ಗೂ ಬಿದ್ದೈತಿ, 7 ಮಾರ್ಕ್ಸ್ಗೂ ಬಿದ್ದೈತಿ ಇದು. ಸೊ ಕ್ವಶನ್ ಏನಪ್ಪಾ ಅಂತಂದ್ರೆ, ಎ ಮರ್ಚೆಂಟ್ ಅರ್ನ್ 6% ಪ್ರಾಫಿಟ್. ಆ ಮರ್ಚೆಂಟ್ ಎಷ್ಟು ಲಾಭ ಆಗತೈತಿ? 6% ಲಾಭ ಆಗತೈತಿ ಬೈ ಸೆಲ್ಲಿಂಗ್ ಆನ್ ಆರ್ಟಿಕಲ್ ಕಾಸ್ಟಿಂಗ್ ರೂಪೀಸ್ 30,000. ಒಂದು 30,000 ರೂಪಾಯಿದ ಯಾವುದೋ ಒಂದು ಆರ್ಟಿಕಲ್ ಐತ್ರಿ, ಆ ಆರ್ಟಿಕಲ್ ಮಾರುವ ಮೂಲಕ ಅವಂಗ 6% ಲಾಭ ಆಗತೈತಿ. ಹೌದಾ? ಇಫ್ ಹಿ ಅಲೌಸ್ 20% ಟಿಡಿ 5% ಸಿಡಿ, 20% ಟಿಡಿ ಕೊಟ್ಟ 5% ಸಿಡಿ ಕೊಟ್ಟ ನಂತರನು ಅವಂಗ 6% ಲಾಭ ಆಗತೈತ್ರಿ. ಹೌ ಮಚ್ ಅಬೋವ್ ದ ಕಾಸ್ಟ್ ಬಿ ಮಾರ್ಕ್ಡ್. ಎಷ್ಟು ಕಾಸ್ಟ್ ಕಿಂತನೂ ಎಷ್ಟು ಹೆಚ್ಚಿಗೆ ಮಾರ್ಕ್ ಮಾಡಿದ್ರ ಅವಂಗ 6% ಲಾಭ ದೊರೀತೈತಿ ಅನ್ನೋದನ್ನ ನಾವಿಲ್ಲಿ ತೋರಿಸ್ಕೊಡ್ಬೇಕ್ರಿ. ಓಕೆ, ಹೌದಾ? ಇಲ್ಲಿ ಲೆಟ್ ಮಾರ್ಕ್ಡ್ ಪ್ರೈಸ್ ಬಿ 100 ಅಂತ ತಿಳ್ಕೊಬೇಕು. ನಮ್ಗ ಕೇಳ್ತಾನ್ರಿ ಎಷ್ಟು ಮಾರ್ಕ್ ಮಾಡ್ಬೇಕಂತೇಳಿ. ಸೊ ಮಾರ್ಕ್ಡ್ ಪ್ರೈಸ್ ಅನ್ನ ಇಲ್ಲಿ 100 ಅಂತ ತಗೊಳ್ರಿ. ಓಕೆ, ಲೆಟ್ ಮಾರ್ಕ್ಡ್ ಪ್ರೈಸ್ ಬಿ 100. ಹೌದಾ? ಸೊ ಟಿ ಡಿ ಎಷ್ಟಿತ್ರಿ? 20% ಕೊಡ್ತಾನ. 100 ಮಾಡಿ 20% ಮಾಡಿದ್ರೆ 20 ಬಂತ. 100 20 ಕಳ್ಸಿ 80 ರೂಪೀಸ್. 80 ರೂಪೀಸ್ ಏನಿದೆ? therefore ಇನ್ವಾಯ್ಸ್ ಪ್ರೈಸ್. ಈ ಇನ್ವಾಯ್ಸ್ ಪ್ರೈಸ್ 5% ಸಿಡಿ ಕಳೀರಿ, 4 ರೂಪಾಯಿ ಹೋತ. ಸೊ 76 ರೂಪೀಸ್ ಅವರ ನೆಟ್ ಸೆಲ್ಲಿಂಗ್ ಪ್ರೈಸ್. ಒಂದ್ ವೇಳೆ ನಾವು 100 ರೂಪಾಯಿ ಮಾರ್ಕ್ ಮಾಡಿದ್ರ ನಾವು 76 ರೂಪಾಯಿ ಮಾರ್ಬೋದ್ರಿ. ಹಾ, ಇಲ್ಲೊಂದು ಪರ್ಸೆಂಟ್ ಪ್ರಾಫಿಟ್ ಅನ್ನ ಬರ್ದಿನ್ರಿ. ಆಸ್ ಹಿ ಅರ್ನ್ 6% ಪ್ರಾಫಿಟ್ ಆನ್ ಕಾಸ್ಟ್ ಪ್ರೈಸ್. 6% ಪ್ರಾಫಿಟ್ ಅವ್ನಿಗೆ ಕಾಸ್ಟ್ ಪ್ರೈಸ್ ಮೇಲೆ ಹಾಕೈತಂತ್ರಿ. ಸೊ ಎನ್ ಎಸ್ ಪಿ ಎಷ್ಟೈತಿ? 76 ಐತಿ. ಇಲ್ಲಿ ಪ್ರಾಫಿಟ್ ಅಲ್ಲ. ಸೊ 6% ಪ್ರಾಫಿಟ್ ಅಂದ್ರೆ 0.06 ತಗೋತಿದ್ವಿ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡೋ ಮುಂದೆ ಹೇಳ್ತೀರಿ ಇದು. ಓಕೆ, ಇಲ್ಲಿ 6 ಡಿವೈಡ್ ಬೈ 100 ಮಾಡಿದ್ರೆ 0.06 ಬರ್ತ್ರಿ. ಇದು 1 ಕಾಮನ್. ಇದು 1 0.06 ಕೊಡಿಸ್ರಿ, 1.06 ಆಯ್ತಾ. ಸೊ 76 ಇಸ್ ಅವರ್ ನೆಟ್ ಸೆಲ್ಲಿಂಗ್ ಪ್ರೈಸ್. ಈಗ ಏನ್ ಮಾಡ್ರಿ, ಇದಕ್ಕೆ ಇಂಟು ರಿಲೇಷನ್ ಐತಿ. ಸೊ ಸಿ ಪಿ ಇಲ್ಲೇ ಇರಲಿ, 1.06 ಅಗರ್ ಕಳಿಸ್ರಿ. 76 ಡಿವೈಡ್ ಬೈ 1.06 ಮಾಡಿದ್ರೆ 71 ರೂಪೀಸ್ 0.70 ಇಸ್ ಅವರ್ ಕಾಸ್ಟ್ ಪ್ರೈಸ್. ಹೌದಾ? ಒಂದ್ ವೇಳೆ ನೋಡ್ರಿ, ವ್ಯಾನ್ ಸಿ ಪಿ 71.70 ಇದ್ದಾಗ ನಮ್ದು ಮಾರ್ಕೆಟ್ ಪ್ರೈಸ್ ಎಷ್ಟ್ರಿ? 100 ರೂಪಾಯಿ ಇತ್ತು. ನಮ್ ಸಿ ಪಿ 71 ರೂಪಾಯಿ 70 ಪೈಸಾ ಇದ್ದಾಗ ನಮ್ ಮಾರ್ಕೆಟ್ ಪ್ರೈಸ್ 100 ರೂಪಾಯಿ ಇತ್ತು ಅಂದಾಗ, ಈಗ ನಮ್ದು ಸಿ ಪಿ ಎಷ್ಟೈತ್ರಿ? ಅವ್ನು ಕ್ವಶನ್ ಕೊಟ್ಟಿದ್ದ ಎಷ್ಟೈತ್ರಿ? ಸಾರಿ, ಕ್ವಶನ್ ಕೊಟ್ಟಿದ್ದು 30,000 ಅದ. 30,000 ಇದ್ದಾಗ ಮಾರ್ಕೆಟ್ ಪ್ರೈಸ್ ಎಷ್ಟಿರ್ಬೇಕು? ಕ್ರಾಸ್ ಮಲ್ಟಿಪ್ಲಿಕೇಶನ್. ಮಾರ್ಕೆಟ್ ಪ್ರೈಸ್ 30,000 into 100 divided by 71.70. 30,000 into 100 divided by 71.70 ಮಾಡಿದ್ರೆ 41,840. 41,840 ರೂಪಾಯಿ ನಾವು ಮಾರ್ಕ್ ಮಾಡಿದ್ರೆ ನಾವು 20% ಇಡಿ 5% ಸಿಡಿ ಕೊಟ್ಟಂತ್ರ ನಮ್ಗೆ 6% ಲಾಭ ಆಕೈತ್ರಿ. ಹೌದಾ? ಸೊ ಇಲ್ಲಿ ಅಮೌಂಟ್ ಮಾರ್ಕೆಟ್ ಅಬೋವ್ ದ ಕಾಸ್ಟ್ ಇಸ್ ಮಾರ್ಕೆಟ್ ಪ್ರೈಸ್ ಮೈನಸ್ ಸಿಪಿ. ಮಾರ್ಕೆಟ್ ಪ್ರೈಸ್ ಇಸ್ 41,840 ಮೈನಸ್ ಸಿಪಿ ಎಷ್ಟೈತ್ರಿ ನಮ್ದು? 30,000. ಕಳೆದು ಬಿಟ್ಟು ನಮ್ಗೆ 11,840 ರೂಪೀಸ್ ನಾವು ಜಾಸ್ತಿ ರೇಟಿ ಮಾರ್ಕ್ ಮಾಡ್ಬೇಕು. ಸೊ ಇದನ್ನು ಪರ್ಸೆಂಟೇಜ್ ಆಫ್ ಕಂಡಿಡ್ರಿ ಅಂದ್ರೆ ಏನಪ್ಪಾ ಅಂತಂದ್ರೆ, ಪರ್ಸೆಂಟೇಜ್ ಮಾರ್ಕೆಟ್ ಅಬೋವ್ ಕಾಸ್ಟ್ ಇಸ್ 11,840 into 100 divided by 30,000 ಮಾಡಿದ್ರೆ ಎಷ್ಟು ಪರ್ಸೆಂಟ್ ಮಾಡ್ತೀವಿ? 39.5% ನಾವು ಅಬೋವ್ ದ ಕಾಸ್ಟ್ ಪ್ರೈಸ್ ಮಾರ್ಕ್ ಮಾಡ್ಬೇಕ್ರಿ. 39.5% ಅಬೋವ್ ದ ಕಾಸ್ಟ್ ಪ್ರೈಸ್ ಮಾರ್ಕ್ ಮಾಡಿದ್ರೆ ನಾವು ಅನ್ಕೊಂಡಂತ 6% ಲಾಭನ ಗಳಿಸಬಹುದು. 20% ಟಿ ಡಿ 5% ಸಿಡಿ ಕೊಟ್ಟ ನಂತರನೂ ಕೂಡ. ಓಕೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ,
ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಇತರ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.